ಬಿಟ್ಟಿದ್ದೀನಿ ಆದ್ರೆ ಯೂರನ್ ಚಾವ್ನ ಯಾವತ್ತೂ ದೊಡ್ಡದಿಲ್ಲ ಇವತ್ತು ಹೋಗಿ ದೊಡ್ಡಬಿಡ್ತೀನಿ. ನೀವೇನಂತೀರಿ? ಅಲ್ಲಣ್ಣ ಸೈಡಲ್ಲಿ ಬನ್ನಿ, ನಾನು ಹೋಗಿ ಬರ್ತೀನಿ. ಏಯ್ ಬೇಡ 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 ನೋಡು, ನಾನೇ ಹೋಗ್ಬಿಟ್ಟು ಬರ್ತೀನಿ, ನೀನ್ ಕೂತ್ಕೋ. ಅವತ್ತು ಚೂರು ಈ ಕಡೆ ನೋಡು ಕದ್ದ. ಹಾ ಬನ್ನಿ ಬನ್ನಿ ಬನ್ನಿ, ನೀವು ನೋಡಿ. Anomali mengerikan yang hanya keluar pada ಬೆಳಗ್ಗೆ ಅಲಾರಾಮ್ ಇಂದ ರಾತ್ರಿ ಆಚಕೆ ಹಾಸೋವರೆಗೂ ಅವಂದೇ ಸರ್ ಕಿರಿಕು. bermata biru. मेरा दोस्त छक्का है, मेरा दोस्त छक्का है, अभी अभी मेरे को पता चला है, पता चला है. ಹೆಂಗೋ ರಜಾ ಅನ್ಬಿಟ್ಟು ಮಲ್ಕೊಂಡಿರ್ತೀನಿ ಸರ್. ಬೆಳಗ್ಗೆ 5 ಗಂಟೆಗೆ ಇಟ್ಟಿರ್ತಾನೆ ಸರ್ ಬಾಂಬು. ಏನು ಬಾಂಬ? ಅಯ್ಯೋ ಓಡಪ್ಪ ಬಾಂಬ್ ಅಂದ್ರೆ ಅದೆಲ್ಲ ಬನ್ನಿ ಸರ್. ಅದೇನೋ ಕದ್ದ, ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಸರ್ ನಾನು ಅಲಾರಾಮ್ ಇಡ್ಬೋದು, ಆದ್ರೆ ಒಂದು ದಿನ ಮಿಸ್ ಮಾಡಿಲ್ಲ ಸರ್. ಡೈಲಿ ಇಟ್ಟಿರೋ ಟೈಮ್ಗೆ ಎದೊಳ್ತೀನಿ, ಆದ್ರೆ ನನ್ನ ಮಗ ಇಡ್ತಾನೆ ಸರ್ ಅಲಾರಾಮು. ಅವನೊಬ್ಬನ್ ಬಿಟ್ಟು ಮನೆಯವ್ರು ಎಲ್ಲ ಎದೊಳ್ಬೇಕು ಆ ಥರ ಇಡ್ತಾನೆ. ರಾತ್ರಿ ಮಲಗಿರೋರ್ನೆಲ್ಲ ಎಬ್ಬರ್ಸ್ತಾನೆ. 5 ಗಂಟೆಗೆ ಎಬ್ಬರ್ಸ್ಬಿಡಿ ಅಂತ ಕೇಳ್ಕೊಂಡ್ ಮನ್ಕೋತಾನೆ. ಆದ್ರೆ ಎಬ್ಬರ್ಸೋಣ ಅಂತ ಹೋದ್ರೆ ಪ್ಯಾಂಟ್ ಬಿಚ್ಚು ಪಲ್ಟಿ ಹೊಡೆದ್ರು ಎದೊಳಲ್ಲ ಸರ್ ಅವನು. ಎಬುರ್ಸು ಅನ್ನ ಮುಚ್ಕೊಂಡು ಎಬುರ್ಸ್ಬೇಕು. ಅವ್ನು ಅದೆಲ್ಲೋ ಪ್ಯಾಂಟ್ ಬಿಚ್ಚಿ ಪಲ್ಟಿ ಹೊಡೆದ್ರೆ ನಾನು ಇಲ್ಲೆಂಗ್ ಸರ್ ಎದೊಳ್ಳಿ? ನೀವೇ ಹೇಳಿ ಸರ್. ಸರ್ ನಾನು ಇನ್ನ ಮುಚ್ಚಿರೋ ಕಣ್ಣೇ ತೆಗ್ದಿರಲ್ಲ, ಅಷ್ಟ್ರಲ್ಲಿ ತೆಗ್ದಿರ ಬ್ಲಾಂಕೆಟ್ ಮಡ್ಸಿವು ಅಂತಾರೆ. ನನ್ನ ಮಗ ಅಲಾರಾಮ್ ಇಟ್ಟು ಬೇಗ ಎದೊಳ್ತಂತಾನೆ, ಮಾಡಕ್ಕೇನು ಮೈ ಬಾರ ಶಿಶಿಂಗೆ. ನೋಡಲ್ಲ ಸರ್, ಈ ವಯಸ್ಸಿಗೆ ಹೆಂಗೆಲ್ಲ ರೋಪ್ ಆಗ್ತಾವನೆ. ತೊಳ್ಕೊಳಕ್ಕೂ ಹಿಂದೆ ಮುಂದೆ ನೋಡದೆ ಇರೋಣ ನನ್ನ ಮಗ. ನೀನ್ ಹಿಂದೆ ಮುಂದೆ ನೋಡ್ದ ತೊಳ್ಕೊತೀಯ? ಈ ಮಕ ಗುರು. ಹೌದಾ, ಸರಿ ಬಿಡು. ತೊಳ್ಕೊಳಕ್ಕೆ ಮೈ ಭಾರ ಇರೋ ನನ್ನ ಮಗಂಗೆ ಬ್ಲಾಂಕೆಟ್ ಮಡ್ಸೋ ಜವಾಬ್ದಾರಿ ಕೊಟ್ಟವ್ರೆ. ಓಹೋ, ನನಗೇನಿಲ್ಲಪ್ಪ ಮಾಡಕ್ಕೆ, ಆದ್ರೆ ಏನೋ ಪಾಪ ಹುಡುಗ ಕೆಲ್ಸ ಕಲೀಲಿ ಅಂತ ಬಿಟ್ಟಿದೀನಿ ಅಷ್ಟೇ. ಅಷ್ಟಕ್ಕೂ ಬ್ಲಾಂಕೆಟ್ ಏನಕ್ಕೆ ಸರ್ ಮರ್ಸ್ಬೇಕು? ರಾತ್ರಿ ಓಪನ್ ಮಾಡಿ ಉಚ್ಕೋದಿ ತಾನೆ. ಹಂಗೆ ಇರ್ಲಿ ಬಿಡಿ ಸರ್. ಹಂಗೆ ಇರ್ಲಿ ಬಿಡು, ನಾನೇನ್ ಮರ್ಸ್ತಾ ಇಲ್ವಲ್ಲ, ನನ್ ಗಂಟೇನು ಹೋಗಲ್ಲ. ಒಂದ್ ದಿನಕ್ಕೆ 4 ಸಲ ಮಡ್ಬಿಟ್ಟು ಬರ್ತಾನಲ್ಲ, ಹಂಗೆ ಬಂದ್ಬಿಡ್ಲಿ. ತೊಳ್ಕೊಣ ಯಾಕೆ ಬರ್ಬೇಕು? ಅದನ್ನ ಅವನೇ ಕೇಳ್ಬೇಕು ಕಂದ. ಅಷ್ಟಕ್ಕೂ ನಾನು ತೊಳ್ಕೊತೀಯ? ನಿಲ್ಸ ನಾಚಿಕೆ ಆಗೋದಿಲ್ಲ ನಿಗೆ ಈ ಎಸ್ಕೆ ಬಾಳೋಕೆ? ಸ್ನಾನಕ್ಕೆ ಹೋಯ್ದ್ಯಾ ಅಂತ ಕೇಳ್ತೀನಿ ಸರ್. ಇಲ್ಲ ಅಂತಾನೆ. ಸರಿ ಅವ್ನ ಹೆಂಗು ಹೋಗಲ್ವಲ್ಲ ಅನ್ಬಿಟ್ಟು ಟವರ್ ಎತ್ಕೊಂಡ್ ಬರೋಷ್ಟಲ್ಲಿ ನುಗ್ಬಿಟ್ಟಿರ್ತಾನೆ ಸರ್. ಹೌದೇ? ನುಗ್ಗದಲ್ಲ ಸರ್, ಡೆನ್ಮಾರ್ಕ್ ದನ ನುಗ್ಗಿರ್ತಾನೆ ಸರ್. ಅಯ್ಯೋ ಸಾರಿ ರೀಟೆಕ್. ಅಮಾವಾಸ್ಯೆಗೆ ಒಂದ್ಸಲಿ ಪೌರ್ಣಮಿಗೆ ಒಂದ್ಸಲಿ ಸ್ನಾನ ಮಾಡೋ ನನ್ನ ಮಗ ಸರ್ ಅವನು. ಮತ್ತೆ ಗೀಸರ್ ಹಾಕೊಂಡು ಕಾಯ್ಕೊಂಡು ಸ್ನಾನಕ್ಕೆ ಹೋಗಕ್ಕಾಗಲ್ವಾ? ಹೇಳ್ತೀನಿ ಡೈಲಿ ಸ್ನಾನ ಮಾಡು ಅಂತ. ಅಲ್ಲೇ ಹೇಳು ಕದ, ಪರವಾಗಿಲ್ಲ. ಒಳ್ಳೆ ಸಲ ಸ್ನಾನ ಉತ್ತರ ಕರ್ನಾಟಕ. ಕಂದ ಅಳ್ಬೇಡ ನೋಡು, ಇವಾಗ ಅದಿದ್ ಗುಡ್ ಬಾಯ್ ತಾನೆ, ಆದ್ರೆ ಚಾಕ್ಲೇಟ್ ಕೊಡ್ಸಲ್ಲ. ಏನಂತೀಯ ಸರ್? ಅಮಾವಾಸ್ಯೆಗೋ ಪೌರ್ಣಮಿಗೋ ಒಂದ್ಸಲಿ ಸ್ನಾನಕ್ಕೆ ಹೋಯ್ತೀನಿ ಸರ್. ಅಲ್ಲೂ ರಬ್ಬೆ ಹೋಗ್ಬಿಡವ ಸರ್. ಇದು ಏನ್ ಮಾಡೋದು ಹೇಳಿ ಸರ್, ನೀವ್ ಹೇಳಿ. ಅಮ್ಮ ಹಣ್ಣಿನಾಗ ಒಂದ್ ಮಾತು ಹೇಳ್ತೀನಿ ನೋಡು, ಕೆರೆನ ಮರಿನ ಹುಡ್ಕೊಬಿಡು ಸ್ನಾನ ಮಾಡಕ್ಕೆ. ಸರ್ ಆಕ್ಚುಲಿ ಇನ್ನೊಂದೇನು ಗೊತ್ತಾ, ಅವನ್ನ ಸ್ನಾನಕ್ಕೆ ಹೋಗಿ ನಾವೇ ಎನ್ಕರೇಜ್ ಮಾಡೋಲ್ಲ ಸರ್. ಯಾಕಂದರೆ ನೋಡಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ ಸ್ನಾನ ಮಾಡಿ. ಒಂದೊಂದ್ಸತಿ ಈ ಟಾಯ್ಲೆಟ್ ಬ್ರಷ್ನೇ ನಾರು ಅಂತ ಅನ್ಕೊಂಡು ಉಜ್ಕೊಂಡ್ಬಂದ್ಬಿಡೋದು, ಆಮೇಲೆ ಈ ಕಮೋಡ್ ಗನ್ನೇ ಶವರ್ ಅಂತ ಅನ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದ್ಬಿಡೋದು, ಇಲ್ಲ ಮಾಡ್ತಾನೆ ಸರ್. ಇದೆಲ್ಲ ಒಂಥರ ಏನ್ ಮಾಡ್ಬೇಕು ನೀವೇ? ಹಿಂಗೆ ಒಂದಿನ ಶಾಲೆಗೆ ರಜಾ ಹಾಕಿಸ್ಬಿಟ್ಟು ಬಾತ್ರೂಮ್ ಪಾಠ ಮಾಡ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಯ್ಯೋ ಸರ್, ಮನೇಲಿ ಇಡ್ಲಿ ವಡೆ ಮಾಡಿರ್ತಾರೆ, ನಾನು ಇನ್ನೂ ಒಂದು ವಡೆ ಕಿತ್ಕೊಳ್ಳೋವರೆಗೂ ಅವ್ನಿಗೆ ಸಮಾಧಾನ ಇಲ್ಲ ಸರ್. ಕೊಟ್ಟಿಲ್ಲ ಅಂದ್ರೆ ವಡೆನ ನಮ್ಮ ಮಗ ಕಣ್ಣಾಕ್ತೀನಿ ಅನ್ನೋದ. ಸರ್ ಹಂಗೆಲ್ಲ ನಾವೇ ನಿಜವಾಗ್ಲೂ ಕಣ್ಣಾಕ್ಬಿಡ್ತೀವ ಸರ್. ಏನೋ ಪಾಪ ಹುಡುಗ ಕೊಡ್ಲಿ ಅನ್ಬಿಟ್ಟು ಹಂಗೆ ಅಂದಿರ್ತೀನಿ ಅಷ್ಟೇ. ಹಂಗಂತ ಕೇಳಿ ಸರ್, ಒಳ್ಳೆ ನೆಕ್ಸ್ಟ್ ಡೇ ಬಿಡು ನೀರ್ ಬೇದೆ ಹೊಡ್ಬಿಡು ನಾ ಕೇಳಿ ಸರ್. ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅಯ್ಯೋ ಕೇಳ್ತೀರಲ್ಲ ಸರ್. ಹಾಯ್ ನಾನೆಲ್ಲೋ ಕೇಳ್ತಾ ಇದ್ದಿದ್ದ ಕಚಡಾದ ಕಡೆಗೂ ತೋರ್ಸ್ಬಿಟ್ಟಿ ಅಲ್ಲೋದಿದ ಕತ್ರಿ ಬುದ್ಧಿನ. ಬೇದಿ ಎಲ್ಲ ಗಚ್ಚಂತ ನಿಲ್ಸ ನಾಚಿಕೆ ಆಗೋದಿಲ್ಲ ನಿಗೆ ಈ ಎಸ್ಕೆ ಬಾಳೋಕೆ ಮಾತಾಡ್ತೀವ. ಒಂದೊಂದು ಮುತ್ತು ಕಾಡ ಸರ್. ಅಂಗಡಿಗೆ ಹೋಗ್ಬಾ ಅಂದ್ರೆ ನೀನ್ ಯಾಕಿದ್ಯಾ ಅಂತಾನೆ, ನಾನು ಅಂಗಡಿಗೆ ಹೋಗಿ ಬರಕ್ಕೆ ಹುಟ್ಟಿದ್ದೀನ ಸರ್. ಸರಿ ನಿಮ್ಗೆ ನಾನು ಹೇಳಿ ಸರ್. ಮೀನಾಕ್ಷಿ ಎಂಥ ಒಳ್ಳೆ ಮಗ ಇವನು. ಅವಾಗಿಂದ ನನ್ನ ನ್ಯಾಯ ಕೇಳೋದೇ ಆಗೋಯ್ತಲ್ಲ. ಸರ್ ನಾನು ಒಂದು ವಯಸ್ಸು ದಾಟ್ ಬಂದಿರೋಣ ಸರ್. ಆ ವಯಸ್ಸಲ್ಲಿ ನಾನು ಬೇಜಾನ್ ನೋಡ್ಬಿಟ್ಟಿದ್ದೀನಿ ಅಂಗಡಿಗಳಿಗೆ. ಸರಿ ನಿಂದು ಎಕ್ಸ್ಪೀರಿಯನ್ಸ್ ನೋಡಕ್ ಹೇಳ್ತೀನಿ, ಹೋಗಿ 2 ವಿಕ್ಸ್ ತಗೋ ಬಾಪ, ತಲೆ ಎಲ್ಲ ಚಿಟ್ಟು ಹಿಡಿದು ಬಿಟ್ಟಿದೆ. ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ಅದೇ ಸರ್, ಅವಾಗೆಲ್ಲ ಹೋಗಿ ಬರ್ತಾ ಇದ್ದ ತಾನೆ.
ಇವಾಗ ಹೋಗಿ ಬರಲಿ, ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ವಾಪಸ್ ಬರಲಿ ಅಂತ ತಮ್ಮನಾಗಿ ಒಂದು ಆಶಯ ಅಷ್ಟೇ. ಸರ್ ನಾನು ಸುಮ್ಮನೆ ಹೊಡಿತಾನೆ ಸರ್. ಸರ್ ನಾನೇನು ಮಾಡೇ ಇರಲ್ಲ ಸರ್, ಆದರೂ ಹೊಡಿತಾನೆ ಸರ್. ಸರ್ ನೀವೇ ನ್ಯಾಯ ಕೊಡ್ಬೇಕು ಸರ್. ಸರ್ ಅಯ್ಯೋ ರಾಜಣ್ಣ ಸೈಡ್ಗೆ ಬಂದಿ ಅಂದಾಗೆ ನಾನು ಸೈಡ್ಗೆ ಬಂದ್ಬಿಡ್ಬೇಕಿತ್ತು. ಇಲ್ಲಿ ಬಂದು ಸುಮ್ಮನೆ ತಗ್ಲಕ್ ಹೋಗ್ಬಿಟ್ಟಲ್ಲಪ್ಪ ತಿರುಪತಿ ವೆಂಕಟೇಶ್ವರ. ನೀನೇ ಕಾಪಾಡು ತಂದೆ. ಇವನೊಬ್ಬ ಮಾತಕ್ಕೆ ಮುಂಚೆ ನ್ಯಾಯ ಕೇಳ್ತಾರೆ, ಅದೇನು 2 ರೂಪಾಯಿ ಚಾಕ್ಲೇಟ್ ಹಾಕಿ ಕೊಡ್ಸಕ್ಕೆ. ಸರ್ ಅವನೇನು ಮಾಡಲ್ಲ ಅಂತ ನೋಡಿ ಸರ್, ಅದೇ ಅವ್ನು ಮಾಡ್ತಾರೋ ಮಿಸ್ಟೇಕು, ಅದಕ್ಕೆ ನಾನು ಅವ್ನು ಹೊಡಿಯೋದು. ನಂಜುಂಡೇಶ್ವರ ಇವಂದು ಇನ್ನೊಂದು ಅವತಾರ. ಹಿಂದೂ ಈ ಕಡ್ಡಲ್ಲ ಅದು ಏನೇನು ನೋಡ್ಬೇಕು. ಸರ್ ಏನು ಮಾಡಂಗಿಲ್ಲ, ನಾಯಿ ಹೋಲ್ಸ್ತಾನೆ ಸರ್. ಸರ್ ನಾನು ಆರಾಮಾಗಿ ಮಲಗಿರ್ತೀನಿ ಸರ್. ಬಂದ್ಬಿಟ್ಟು ಅಲ್ಲೋಡಿ ನಾಯಿ ಮಲಗಿದೆ ಅಂತಾನೆ ಸರ್. ಎದ್ಬಿಟ್ಟು ನೋಡೋಷ್ಟಲ್ಲಿ ಡೋರ್ ಕಡೆ ಕೈ ತೋರಿಸ್ಬಿಟ್ಟಿರ್ತಾನೆ ಸರ್. ಸರ್ ಆಮೇಲೆ ಮನೇಲಿ ನಾನ್ ವೆಜ್ ಮಾಡಿರ್ತಾರೆ ಸರ್. ತಿನ್ಬಿಟ್ಟು ಮೂಳೆ ನಾಯಿಗೆ ಹಾಕುವಂದ್ರೆ ತಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಇರ್ಲಿ ಅರ್ಥ ಏನು ಸರ್? ನ್ಯಾಯ ಸಿಗ್ಬೇಕು ಸರ್ ನಂಗೆ ಇದಕ್ಕೂ. ಸಾರಿ ಕನ್ನಡ ಹಾಕ್ಬಿಟ್ಟೆ, ಅದ್ರಾಗಿ ಲಗ್ಬೇಕೋ ಆಡ್ಬೇಕೋ ಒಂದು ಗೊತ್ತಾಯ್ತದ. ನ್ಯಾಯ ಅನ್ನೋ ಪದಕ್ಕೆ ಕಳಕ ತಂದಿದ್ಯಾ ಕಡೋದಿದಲ್ಲೇ ಈ ಗೂಬೆ. ಸರ್ ಒಂದು ಮಾತು ಅಂತ ಬಂದ್ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಇವಾಗ ನಾನು ಅವನ್ನ ಡಾಗ್ ಅಂತ ಅಂದೆ, ಅದನ್ನ ಅವ್ನು ಉಲ್ಟಾ ಮಾಡ್ಕೊಂಡು ಗಾಡ್ ಅನ್ಕೊಳ್ಳಿ ಬಿಡಿ, ಯಾರು ಬೇಡ ಅಂದರು. ಅದು ಅಲ್ಲದೆ ಪಾಪ ಅವನು ಕಷ್ಟಪಟ್ಟು ನಮ್ನೆಲ್ಲ ಸಾಕಿ ಸಲಹಿ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ. ಅವ್ನ ನಿಯತ್ತಿಗೆ ಒಂದು ಪಟ್ಟ ಬೇಡವಾ ಸರ್? ಅದಕ್ಕೆ ನಾನು ನಾಯಿ ಏನೋ ಒಂದು ಟ್ಯಾಗ್ ಕೊಟ್ಟಿದ್ದೀನಿ ಅಷ್ಟೇ ಸರ್. ನೋಡಿ ಇವಾಗ ನಾನು ನಾಯಿ ನನ್ನ ದೊಡ್ಡ ನಾಯಿ, ಹುಚ್ಚ ನಾಯಿ ಅಂತೆಲ್ಲ ಕರಿತೀನಿ. ಅದು ತಪ್ಪಾ ಸರ್? ನೀವೇ ಹೇಳಿ ಸರ್. ಈಗ ಐ ಕಂದ ನೀನು ಅದ ಏನಾದ್ರು ಕರ್ಕೋ, ಅದೇ ನನ್ನ ಇದ್ದ ಬಿಟ್ಬಿಡು ಕಂದ. ಸರ್ ಒಂದು ಮಾತನ್ನ 9,000 ಸಲ ಹೇಳ್ತಾನೆ ಸರ್. ಇವನು ಈ ಮನೆ ಮಗ ಅಂತೆ. ಅವ್ನ ಬರ್ತಡೇಗೆ ನಾಯಿ ತರೋಣ ಅಂತ ಹೋಗ್ಬೇಕಾದ್ರೆ ಒಂದು ಬೀದಿ ಮರಿ ನಾನು ಸಿಕ್ಕಂದೆ ಸರ್. ಅದಕ್ಕೆ ನನ್ನ ಅವಾಗ ನಾಯಿಗೆ ಹೋಲ್ಸ್ತಾನಂತೆ. ನ್ಯಾಯ ಸಿಗ್ಬೇಕು ಸರ್ ನನಗೆ. ಹಾಯ್ ನೀನೇ ಒಂದು ಮಾತನ್ನ 9,000 ಸತಿ ಹೇಳಿದ್ಯಾ. ಇದರಿಂದ ನನಗೆ ನ್ಯಾಯ ಕೊಡೋರು ಯಾರು ಅದನ್ನ ಹೇಳಲಿ. ನಿನ್ನ ಇದೊಂಥರ ನಿಜ ಅಂತ ಹೇಳೋಕ್ಕಾಗಲ್ಲ, ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಇದು ಒಂಥರ ತುಂಬ ಡಿಸ್ಟಿಂಕ್ಟ್ ಮ್ಯಾಟ್ರ್ ಸರ್. ಇದನ್ನು ನೀವು ನಂಬೋಕ್ಕೂ ಆಗಲ್ಲ ಅಥವಾ ತುಂಬ ನಂಬೋದು, ಒಂಥರ ಆ ಥರ ಮ್ಯಾಟ್ರ್ ಸರ್. ಇದರ ನಿಜ ಹೌದು ಸರ್, ಆದರೆ ಅಷ್ಟೇ ಸುಳ್ಳು ಸರ್. ಹಂಗಂತ ಸುಳ್ಳು ತುಂಬ ನಿಜ ಅಂತ ಏನಲ್ಲ, ಒಟ್ಟಲ್ಲಿ ನಿಜಾನೇ ಸರ್. ಇದು ತುಂಬ ಡಿಸ್ಟಿಂಕ್ಟ್ ಮ್ಯಾಟ್ರ್. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಯಾವಾಗಾದರೂ ಟೈಮ್ ಇದ್ದಾಗ ಬನ್ನಿ, ಕುತ್ಕೊಂಡು ಮಾತಾಡೋಣ. ಬೇರಪ್ಪ ಒಂದು ಟೀ ಹೇಳಪ್ಪ. ಅಣ್ಣಯ್ಯ ಮತ್ತೆ ತಿರ್ಗಾ ಮೀಟ್ ಆಗೋ ಪ್ಲಾನ್ ಬೇರೆ ಇದೆಯಾ? ನಾನು ನಿನ್ನ ಹತ್ರ ಬರೋದು ಬೇಡ, ನಿನ್ನ ಜೊತೆ ಮಾತಾಡೋದು ಬೇಡ. ಇದನ್ನೇ ಕೆಟ್ಟ ಚಟ ಮರ್ತು ಬಿಡ್ತೀನಿ. ಬಿಟ್ಬಿಟ್ರಲ್ಲೇ ಗೂಬೆಗಳ. ಅಣ್ಣ ತಮ್ಮಂದಿರ ಸಂಬಂಧ ಸಂಕಟದಲ್ಲಿ ತೋರಿದ ಬೆನ್ನು, ಸಂತೋಷದಲ್ಲಿ ಹಂಚಿದ ನಗು. ಜೀವನದ ಹಾದಿಯಲ್ಲಿ ಕೈ ಹಿಡಿದವರು ಅನೇಕರು, ಆದರೆ ಬೆನ್ನು ತಟ್ಟಿ ಮಿಕ್ಕವರಾಗದವರು ಅಣ್ಣ ತಮ್ಮಂದಿರು. ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ.